ನನ್ನ ಹೆಸರು ಅಂಕಿತಾ. ನಾನು ಒಂದು ಚಿಕ್ಕ ಹಳ್ಳಿಯಲ್ಲಿ ಬೆಳೆದೆ. ಆಗ ನನಗೆ 24 ವರ್ಷ. ಕಷ್ಟಪಟ್ಟು ಓದಿ ಪದವಿ ಮುಗಿಸಿದ್ದೆ. ನನ್ನ ಹೆತ್ತವರು ಕೂಲಿ ಮಾಡಿ ನನ್ನನ್ನು ಓದಿಸಿದ್ದರು. ನಾನು ಮೊದಲು ನೌಕರಿ ಮಾಡಿ ನಂತರ ಮದುವೆಯಾಗುವ ಕನಸು ಕಾಣುತ್ತಿದ್ದೆ. ಆ ಸಮಯದಲ್ಲಿ ನಮ್ಮ ನೆರೆಯವರ ಮನೆಗೆ ಒಬ್ಬ ಸುಂದರ ಯುವಕ ರಜೆಗೆ ಬಂದಿದ್ದ. ಅವನು ನನ್ನ ಮಾವನ ಮಗ. ನಾವು ಸುಲಭವಾಗಿ ಮಾತುಕತೆ ಆರಂಭಿಸಿದೆವು. ಅವನು ತುಂಬಾ ಪ್ರೀತಿಯಿಂದ ಮಾತನಾಡುತ್ತಿದ್ದನು. ಅವನ ಸೌಂದರ್ಯ ಮತ್ತು ವಿನಯ ನನಗೆ ಇಷ್ಟವಾಯಿತು. ಶೀಘ್ರದಲ್ಲೇ ನಾನು ಅವನನ್ನು ಪ್ರೀತಿಸಲು ಶುರುಮಾಡಿದೆ. ನಮ್ಮ ಪ್ರೇಮ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಒಂದು ದಿನ ನಾವು ಮಾತುಕತೆ ಮಾಡುತ್ತಿದ್ದಾಗ ನನ್ನ ತಾಯಿ ನಮ್ಮನ್ನು ನೋಡಿದರು. ಅವರಿಗೆ ತೀವ್ರ ಕೋಪ ಬಂದು ಗಲಾಟೆ ಮಾಡಿದರು. ನೆರೆಹೊರೆಯವರು ಸೇರಿದರು. ಆ ಯುವಕನನ್ನು ಅವನ ಮಾವನವರು ತಕ್ಷಣ ಊರಿಗೆ ಕಳುಹಿಸಿದರು. ನನ್ನ ಬದುಕು ಸಂಪೂರ್ಣ ಕುಸಿಯಿತು. ಹೋಗುವ ಮೊದಲು ಅವನು ನನ್ನ ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಂಡು ಹೋಗಿದ್ದರಿಂದ ನಮ್ಮ ಮಾತುಕತೆ ಮತ್ತು ಚಾಟಿಂಗ್ ಮುಂದುವರಿಯಿತು. ಕೊನೆಗೆ ನಾವು ಮನೆಯವರ ವಿರೋಧದ ನಡುವೆಯೂ ಊರು ಬಿಟ್ಟು ಹೋಗಿ ಮದುವೆಯಾಗಲು ನಿರ್ಧರಿಸಿದೆವು. ಒಂದು ರಾತ್ರಿ ನಾನು ಸ್ವಲ್ಪ ಆಭರಣ ಮತ್ತು ಬಟ್ಟೆಗಳಿಂದ ಒಂದು ಚಿಕ್ಕ ಬ್ಯಾಗ್ ತೆಗೆದುಕೊಂಡು ಮನೆಯಿಂದ ಹೊರಟೆ. ಅವನು ಬಸ್ ನಿಲ್ದಾಣದಲ್ಲಿ ತನ್ನ ಟೂ ವೀಲರ್ನಲ್ಲಿ ಕಾಯುತ್ತಿದ್ದ. ನಾವು ರಾತ್ರೋರಾತ್ರಿ ಊರು ಬಿಟ್ಟು ಮತ್ತೊಂದು ರಾಜ್ಯದ ದೊಡ್ಡ ನಗರಕ್ಕೆ ತಲುಪಿದೆವು. ನಮಗೆ ಆ ನಗರ ಹೊಸದಾಗಿತ್ತು. ಆದರೆ ಅವನು ಕೆಲವು ದಿನಗಳ ಮಟ್ಟಿಗೆ ರೂಮ್ ಬಾಡಿಗೆಗೆ ತೆಗೆದುಕೊಂಡ. ನಾವು ಸುಮಾರು 10 ದಿನಗಳ ಕಾಲ ಒಟ್ಟಿಗೆ ಇದ್ದೆವು. ನಾನು ಪದೇ ಪದೇ ಮದುವೆಯಾಗಲು ಒತ್ತಾಯಿಸಿದೆ. ಆದರೆ ಅವನು ಅದರಿಂದ ತಪ್ಪಿಸಿಕೊಳ್ಳಲು ಶುರುಮಾಡಿದ. ಅವನಿಗೆ ನನ್ನ ಭಾವನೆಗಳ ಬಗ್ಗೆ ಚಿಂತೆ ಇರಲಿಲ್ಲ. ಅವನಿಗೆ ಬೇಕಾಗಿದ್ದು ಕೇವಲ ನನ್ನ ಶರೀರ ಮಾತ್ರ. ಸುಮಾರು 10ನೇ ದಿನ ಅವನು ಏನನ್ನೋ ತರಲು ಹೋಗಿ ಮತ್ತೆಂದೂ ಹಿಂತಿರುಗಲಿಲ್ಲ. ನಾನು ದಿನವಿಡೀ ಕಾಯ್ದೆ, ಆದರೆ ಅವನು ಬರಲಿಲ್ಲ. ಅವನ ಫೋನ್ ಸಹ ಸ್ವಿಚ್ ಆಫ್ ಆಗಿತ್ತು. ನನ್ನ ಬಳಿ ಇದ್ದ ಎಲ್ಲಾ ಆಭರಣಗಳನ್ನು ತೆಗೆದುಕೊಂಡು ಅವನು ಪರಾರಿಯಾಗಿದ್ದ. ನನಗೆ ಅರಿವಾಯಿತು, ಅವನು ನನ್ನ ಪ್ರೀತಿಯ ನಾಟಕ ಮಾಡಿ ನನ್ನನ್ನು ಉಪಯೋಗಿಸಿಕೊಂಡು ಮೋಸ ಮಾಡಿ ಹೋಗಿದ್ದಾನೆ ಎಂದು. ನಾನು ತೀರಾ ಒಂಟಿಯಾದೆ, ಅಸಹಾಯಕಳಾದೆ. 2 ದಿನಗಳು ಹಾಗೆಯೇ ಕಳೆದವು. ರೂಮಿನ ಮಾಲೀಕ ಬಂದು ಬಾಡಿಗೆಗಾಗಿ ಒತ್ತಾಯಿಸಿದರು. ನನ್ನ ಬಳಿ ಹಣವಿಲ್ಲ, ಎಲ್ಲವನ್ನೂ ಆತ ತೆಗೆದುಕೊಂಡು ಹೋಗಿದ್ದಾನೆ ಎಂದು ನಾನು ಹೇಳಿದೆ. ಆದರೆ ಮಾಲೀಕರು ಕೇಳಲಿಲ್ಲ. ನಾಳೆ ಬೆಳಿಗ್ಗೆ ಹಣ ಕೊಡಿ, ಇಲ್ಲವಾದರೆ ರೂಮ್ ಖಾಲಿ ಮಾಡಿ ಎಂದು ಹೋಗಿಬಿಟ್ಟರು. ಮರುದಿನ ಬೆಳಿಗ್ಗೆ ಅವರು ಬಂದು ನನ್ನ ಬ್ಯಾಗನ್ನು ಹೊರಗೆಸೆದು ನನ್ನನ್ನು ಬಲವಂತವಾಗಿ ಮನೆಯಿಂದ ಹೊರಹಾಕಿದರು. ರಸ್ತೆಯಲ್ಲಿ ಒಂಟಿಯಾಗಿ, ಹಸಿದು, ಭಯಭೀತಳಾಗಿ ನಾನು ನಡೆಯಲಾರಂಭಿಸಿದೆ. ಕಣ್ಣಿನಲ್ಲಿ ನೀರು ನಿಲ್ಲುತ್ತಿರಲಿಲ್ಲ. ಮುಂದೆ ಹೋಗುತ್ತಿದ್ದಾಗ ನನಗೆ ಒಂದು ವಡಾಪಾವ್ ಗಾಡಿ ಕಾಣಿಸಿತು. ನಾನು ಅಲ್ಲಿಗೆ ಹೋಗಿ ಆ ಗಾಡಿಯನ್ನು ನಡೆಸುತ್ತಿದ್ದ ಯುವಕನ ಬಳಿ, ನನಗೆ ತುಂಬಾ ಹಸಿವಾಗಿದೆ, ಒಂದು ವಡಾಪಾವ್ ಕೊಡಿ, ನಾನು ನಿಮ್ಮ ಯಾವುದೇ ಕೆಲಸ ಮಾಡುತ್ತೇನೆ ಎಂದು ಅಳುತ್ತಾ ಕೇಳಿದೆ. ಅವನು ನನ್ನ ಸ್ಥಿತಿಯನ್ನು ನೋಡಿ ಕರಗಿ ಹೋದನು. ಕೆಲಸ ಮಾಡುವ ಅಗತ್ಯವಿಲ್ಲ, ಕುಳಿತು ತಿನ್ನು ಎಂದು ಪ್ರೀತಿಯಿಂದ ಒಂದು ಪ್ಲೇಟ್ನಲ್ಲಿ ವಡಾಪಾವು ಮತ್ತು ನೀರು ತಂದು ಕೊಟ್ಟನು. ನಾನು ಅಳುತ್ತಾ ತಿನ್ನಲು ಶುರುಮಾಡಿದೆ. ಅವನು ನನ್ನ ಬಳಿ ಬಂದು, ಏನಾಯ್ತು, ಏಕೆ ಅಳುತ್ತಿದ್ದೀರಿ ಎಂದು ಕೇಳಿದ. ನಾನು ನನ್ನ ಕಥೆಯನ್ನು, ನನ್ನ ಪ್ರೀತಿ, ಮೋಸ ಮತ್ತು ಅಸಹಾಯಕತೆಯ ಬಗ್ಗೆ ಎಲ್ಲವನ್ನೂ ಹೇಳಿದೆ. ಅವನು ತೀವ್ರ ಸಂಕಟದಿಂದ ಕೇಳಿದ. ನಂತರ ಅವನು, ಚಿಂತಿಸಬೇಡಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನೀವು ಊರಿಗೆ ಹೋಗಬೇಕಾದರೆ ನಾನು ಹಣ ಕೊಡುತ್ತೇನೆ ಎಂದನು. ಆದರೆ ನನಗೆ ನನ್ನ ಹೆತ್ತವರನ್ನು ಎದುರಿಸುವ ಧೈರ್ಯವಿರಲಿಲ್ಲ. ನಾನು ಅವರಿಂದ ಪಲಾಯನ ಮಾಡಿದ್ದರಿಂದ ಅವರಿಗೆ ಎಷ್ಟೊಂದು ಅವಮಾನ ಆಗಿದೆಯೋ, ಎಷ್ಟು ನೋವಾಗಿದೆ ಎಂದು ನನ್ನ ಹೃದಯ ತಳಮಳಿಸಿತು. ನಾನು ಅವಮಾನದಿಂದ ತಲೆ ಎತ್ತಲು ಸಾಧ್ಯವಿಲ್ಲ ಎಂದು ಹೇಳಿದೆ. ನಾನು ಅವನಿಗೆ, ನನಗೆ ಇಲ್ಲಿಯೇ ಇರಲು ಸಹಾಯ ಮಾಡಿ, ಯಾವುದಾದರೂ ಕೆಲಸ ಮತ್ತು ಇರಲು ಒಂದು ಸ್ಥಳ ಸಿಕ್ಕರೆ ಸಾಕು ಎಂದು ಕೇಳಿದೆ. ಅಮೋಲ್ ಸ್ವಲ್ಪ ಹೊತ್ತು ಯೋಚಿಸಿ, ಸದ್ಯಕ್ಕೆ ಬೇರೆ ಕೆಲಸ ಸಿಗುವುದು ಕಷ್ಟ, ಆದರೆ ನೀವು ನನ್ನ ಈ ವಡಾಪಾವ್ ಗಾಡಿಯಲ್ಲಿ ಕೆಲಸ ಮಾಡಬಹುದು. ನಾನು ಚಹಾ ಮತ್ತು ವಡಾಪಾವ್ ಮಾರುತ್ತೇನೆ. ನಿಮಗೆ ಸ್ವಲ್ಪ ಹಣ ಮತ್ತು ವಾಸಿಸಲು ಜಾಗವಿದ್ದರೆ ನಾನು ನೀಡಬಲ್ಲೆ ಎಂದನು. ನಾನು ಆಶ್ಚರ್ಯದಿಂದ ಮತ್ತು ಕೃತಜ್ಞತೆಯಿಂದ ಅವನ ಕೈಗಳನ್ನು ಹಿಡಿದು, ನನಗೆ ಹೆಚ್ಚಿನ ಹಣ ಬೇಡ, ಕೇವಲ ಇರಲು ಸ್ಥಳ ಮತ್ತು 2 ತುತ್ತು ಊಟ ಸಿಕ್ಕರೆ ಸಾಕು, ನಾನು ಕೆಲಸ ಮಾಡುತ್ತೇನೆ ಎಂದೆ. ಅವನ ಕಣ್ಣುಗಳಲ್ಲಿಯೂ ನೀರು ತುಂಬಿತ್ತು. ಅವನು ಹೇಳಿದ, ಸರಿ, ನನ್ನ ಹೆಸರು ಅಮೋಲ್, ನನ್ನ ಹೆಸರು ಅಂಕಿತಾ ಎಂದು ಹೇಳಿ ಅವನಿಗೆ ಧನ್ಯವಾದ ಹೇಳಿದೆ. ಆ ಕ್ಷಣದಲ್ಲಿ ಬದುಕು ನನಗೆ ಹೊಸ ಅವಕಾಶ ನೀಡಿದೆ ಎಂದು ಅನಿಸಿತು. ಅವನು ಗಾಡಿ ಮುಚ್ಚಿ ನಾವು ಮನೆಗೆ ಹೋದೆವು. ಅವನ ಮನೆ ಸರಳವಾಗಿತ್ತು. ಅವನು ನನಗೆ ಒಂದು ರೂಮ್ ಕೊಟ್ಟ ಮತ್ತು ಅಂದಿನಿಂದ ನಾನು ಅವನ ಗಾಡಿಯಲ್ಲಿ ಕೆಲಸ ಮಾಡಲು ಶುರುಮಾಡಿದೆ. ನಾನು ಚಹಾ ಮಾಡುವುದನ್ನು, ವಡಾಪಾವ್ ತಯಾರಿಸುವುದನ್ನು ಕಲಿತೆ. ನನ್ನ ಕೆಲಸದಿಂದ ಅಮೂಲ್ನ ಹೊರೆ ಕಡಿಮೆಯಾಯಿತು.
ಅವನು ನನ್ನ ಪ್ರಾಮಾಣಿಕತೆ ಮತ್ತು ಶ್ರಮವನ್ನು ನೋಡಿ ಮೆಚ್ಚಿಕೊಂಡನು. ಹೀಗೆ 3-4 ತಿಂಗಳು ಕಳೆದವು. ಒಂದು ದಿನ ಅಮೂಲ್ಗೆ ಜ್ವರ ಬಂತು. ನಾನು ಅವನಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಔಷಧಿಯನ್ನು ತಂದುಕೊಟ್ಟು ಅವನ ಆರೈಕೆ ಮಾಡಿದೆ. ಆ ದಿನ ನಾನು ಒಬ್ಬಳೇ ಗಾಡಿ ನಡೆಸಿದೆ. ಅವನಿಗೆ ಸಹಾಯ ಮಾಡಿದ್ದಕ್ಕೆ ನನಗೆ ತೀವ್ರ ಸಂತೋಷವಾಯಿತು. ಅವನು ಚೇತರಿಸಿಕೊಂಡ ನಂತರ ಒಂದು ದಿನ ಬಜಾರಿನಿಂದ ಬರುವಾಗ ನನಗೆ ಒಂದು ಸುಂದರ ಸೀರೆ ಮತ್ತು ಕಾಲುಂಗುರ ತಂದ. ಅದು ನೋಡಿ ನನ್ನ ಕಣ್ಣುಗಳು ತುಂಬಿ ಬಂದವು. ಅಮೂಲ್ಗೆ ನನ್ನ ಮೇಲೆ ಯಾವುದೇ ಜವಾಬ್ದಾರಿ ಇಲ್ಲ. ಆದರೂ ಅವನು ನನ್ನ ಬಗ್ಗೆ ಏಕೆ ಇಷ್ಟೊಂದು ಕಾಳಜಿ ವಹಿಸುತ್ತಿದ್ದಾನೆ ಎಂದು ನನಗೆ ಆಶ್ಚರ್ಯವಾಯಿತು. ನಾನು ಆ ಸೀರೆಯನ್ನು ಹುಟ್ಟು ಕಾಲುಂಗುರ ಹಾಕಿಕೊಂಡು ಬಂದಾಗ ಅದರ ನವಿರಾದ ಗೆಜ್ಜೆ ಶಬ್ದ ಕೇಳಿ ಅಮೂಲ್ ನನ್ನನ್ನು ದಿಟ್ಟಿಸಿ ನೋಡಿದ. ಅವನು ಕಣ್ಣು ಮಿಟುಕಿಸಲಿಲ್ಲ. ಅವನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಆಕರ್ಷಣೆ, ಗೌರವ ಮತ್ತು ಪ್ರೀತಿ ಕಂಡುಬಂದಿತು. ಅಂದು ರಾತ್ರಿ ನಾನು ನನ್ನ ರೂಮಿನಲ್ಲಿ ಮಲಗಿದ್ದೆ. ಆಗ ಅಮೂಲ್ ಮೆಲ್ಲಗೆ ಒಳಗೆ ಬಂದ. ನಾನು ಎದ್ದು ಕುಳಿತೆ. ಅವನು ನನ್ನ ಪಕ್ಕದಲ್ಲಿ ಬಂದು ಕುಳಿತು ನನ್ನ ಕೈ ಹಿಡಿದನು. ಆ ಸ್ಪರ್ಶದಲ್ಲಿ ಕಾಳಜಿ, ಪ್ರೀತಿ ಮತ್ತು ಭದ್ರತೆ ಇತ್ತು. ನಿನ್ನ ಸ್ವಭಾವ, ಪ್ರಾಮಾಣಿಕತೆ ಮತ್ತು ಈ ಮನೆಯನ್ನು ನೀನು ನೋಡಿಕೊಳ್ಳುವ ರೀತಿ ಎಲ್ಲವೂ ನನಗೆ ಇಷ್ಟವಾಗಿದೆ. ನನಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ. ನೀನು ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದ. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ನಾನು ನನ್ನ ದುಃಖದ ಭೂತಕಾಲವನ್ನು ಹೇಳಿದೆ. ಅದಕ್ಕೆ ಅವನು, ನಿನ್ನ ಭೂತಕಾಲದ ಬಗ್ಗೆ ನನಗೆ ಚಿಂತೆಯಿಲ್ಲ. ನೀನು ನನಗೆ ಇಷ್ಟ. ನಿನ್ನ ಪ್ರಾಮಾಣಿಕತೆ ಮತ್ತು ನಿನ್ನ ಜೊತೆಗಿನ ಜೀವನ ಮುಖ್ಯ. ನೀನು ನನ್ನನ್ನು ನಂಬುತ್ತೀಯಾ ಎಂದನು. ಅವನ ಈ ಮಾತುಗಳಿಗೆ ನನ್ನ ಮನಸ್ಸು ಕರಗಿತು. ನಾನು ಕಣ್ಣೀರು ಹಾಕಿದೆ. ನಮ್ಮಿಬ್ಬರ ಪ್ರೀತಿ ಭಾವನೆಗಳು ಆ ರಾತ್ರಿ ಒಂದಾದವು. ಆ ರಾತ್ರಿ ನಮಗೆ ಹೊಸ ಆರಂಭದ ರಾತ್ರಿಯಾಗಿತ್ತು. ಕೆಲವು ದಿನಗಳ ನಂತರ ನಾವು ಗಾಡಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ನಮ್ಮ ಮುಂದೆ ಒಂದು ಜೋಡಿ ನಿಂತಿತು. ಅವರನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಅವರು ನನ್ನ ಹೆತ್ತವರು. ಅವರು ಓಡೋಡಿ ಬಂದು ನನ್ನನ್ನು ಅಪ್ಪಿಕೊಂಡರು. ನನ್ನ ತಾಯಿ ಅತ್ತರು ಮತ್ತು ನಂತರ ನನ್ನನ್ನು ತಬ್ಬಿಕೊಂಡರು. ಅಪ್ಪನ ಕಣ್ಣುಗಳಲ್ಲಿಯೂ ನೀರು ತುಂಬಿತ್ತು. ಅಮೂಲ್ ಅವರ ಬಳಿ ಎಲ್ಲವನ್ನೂ ಹೇಳಿದ್ದನೆಂದು ನನಗೆ ಅರ್ಥವಾಯಿತು. ನಾನು ಅವರ ಕಾಲು ಹಿಡಿದು ಕ್ಷಮೆ ಕೇಳಿದೆ. ನನ್ನಿಂದ ದೊಡ್ಡ ತಪ್ಪು ಆಯಿತು. ಈತ ಅಮೂಲ್ ನನ್ನನ್ನು ರಕ್ಷಿಸಿದ, ನನ್ನ ಭೂತಕಾಲವನ್ನು ಸ್ವೀಕರಿಸಿದ, ನನ್ನನ್ನು ಪ್ರೀತಿಸಿದ. ನಾನು ಇವನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದೆ. ನನ್ನ ಮಾತು ಮತ್ತು ಅಮೂಲ್ನ ಪ್ರೀತಿ ಹಾಗೂ ಗೌರವವನ್ನು ಕಂಡು ನನ್ನ ಹೆತ್ತವರ ಮನಸ್ಸು ಬದಲಾಯಿತು. ಅವರು ಅಮೂಲ್ನನ್ನು ಮೆಚ್ಚಿ ಅದೇ ದಿನ ಗ್ರಾಮದ ದೇವಸ್ಥಾನದಲ್ಲಿ ನಮ್ಮ ಮದುವೆಯನ್ನು ನಿಶ್ಚಯಿಸಿದರು. ನಮ್ಮ ಕೈಗಳನ್ನು ಅವರು ಒಂದಾಗಿಸಿದರು. ಮಂಗಳಾಷ್ಟಕಗಳ ಮೊಳಗಿದವು ಮತ್ತು ನಮ್ಮ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ನಾನು ಈಗ ಅಮೂಲ್ನ ಹೆಂಡತಿ. ನನಗೆ ಒಳ್ಳೆಯ ಗಂಡ, ಹೆತ್ತವರ ಪ್ರೀತಿ ಎರಡೂ ಸಿಕ್ಕಿದೆ. ನಮ್ಮ ಬದುಕು ಈಗ ಪ್ರೀತಿ, ಗೌರವ ಮತ್ತು ಶಾಂತಿಯಿಂದ ಸಾಗುತ್ತಿದೆ. ಸಾರಾಂಶ ಮತ್ತು ಅಭಿಪ್ರಾಯ. ಸ್ನೇಹಿತರೆ, ನಿಮಗೆ ಏನು ಅನಿಸುತ್ತದೆ? ಬದುಕಿನಲ್ಲಿ ಯಾವ ಹಂತದಲ್ಲಿ ನಾವು ಸೋತಿದ್ದೇವೆ ಎಂಬುದು ಮುಖ್ಯವಲ್ಲ, ಆದರೆ ಮತ್ತೆ ನಮ್ಮನ್ನು ಮೇಲೆತ್ತುವವರು ಯಾರು ಎಂಬುದು ಮುಖ್ಯ. ಪ್ರೀತಿಯಲ್ಲಿ ಮೋಸ ಹೋಗಿದ್ದರೂ ಸರಿಯಾದ ವ್ಯಕ್ತಿ ಮತ್ತು ನಂಬಿಕೆ ಸಿಕ್ಕರೆ ಬದುಕು ಮತ್ತೆ ಸುಂದರವಾಗಬಹುದು. ನಾವು ಎಷ್ಟೇ ತಪ್ಪುಗಳನ್ನು ಮಾಡಿದರೂ ಅವುಗಳನ್ನು ಒಪ್ಪಿಕೊಂಡು ಮತ್ತೆ ಬದುಕುವ ಧೈರ್ಯವಿದ್ದರೆ ನಮ್ಮ ಜೀವನ ಮತ್ತೆ ಪ್ರಕಾಶಿಸಬಹುದು. ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.